ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಟು ಅವರ್ ನ್ಯೂ ವ್ಲಾಗ್. ಇವಾಗ ನಾವು ಪ್ಯಾರಾಗ್ಲೈಡಿಂಗ್ ಅಂತ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಎಲ್ಲ ರೂಮಲ್ಲೆಲ್ಲ ಬಟ್ಟೆ ಎಲ್ಲ ಒಗೆದಾಕಿ ಒಣಗಾಕ್ಬಿಟ್ಟು ಬರ್ತಾ ಇದ್ದೀವಿ. ಇದೆಲ್ಲ ಇದೆ. ಈ ಪ್ಯಾರಾಗ್ಲೈಡಿಂಗ್ ಇಲ್ಲಿಂದಾನೆ ಕಾಣಿಸ್ತಾ ಇದೆ ಗಾಯ್ಸ್. ನಾನು ಸ್ವಲ್ಪ ನನ್ನ ಶೂ ಎಲ್ಲ ಇಟ್ಬಿಟ್ಟು ನಿನ್ನೆ ಫುಲ್ ಒದ್ದೆ ಮಾಡಿದ್ದೆ. ನಾನು ಕಣ್ಣಾಗೆ ಆ ಶೂ ತೆಗೆದ್ಬಿಟ್ಟೆ. ತಲೆ ಹತ್ರನೇ ಹಿಡ್ಕೊಂಡ್ಬಿಟ್ಟವ್ರೆ ಆ ಶೂರ್ನ. ಆ ಶೂ ಎಲ್ಲ ಹಾಕಿದ್ವಿ. ಶೂ ಬಟ್ಟೆ ಗಿಟ್ಟೆ ಎಲ್ಲ ಒಗ್ದು ಇಲ್ಲೇ ನಾವೆಲ್ಲ ಅಡ್ಜಸ್ಟ್ಮೆಂಟ್ ಮಾಡಿ ಕಟ್ಕೊಂಡಿದೀವಿ. ಇಲ್ಲಿಂದಾನೆ ಪ್ಯಾರಾಗ್ಲೈಡಿಂಗ್ ಕಾಣಿಸ್ತಾ ಇದೆ, ಮಸ್ತಾಗಿದೆ. ಈಗ ಸೀದಾ ಅಲ್ಲಿಗೆ ಹೋಗ್ತೀವಿ. ನೆಕ್ಸ್ಟ್ ಅಲ್ಲಿ ಹೋಗಿ ನೆಕ್ಸ್ಟ್ ಏನಿದೆ ಪ್ರೊಸೆಸ್ಸು, ಏನು ಎಕ್ಸ್ಪೀರಿಯನ್ಸು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ ನೋಡಿ. ಏನೋ ಆಟ ನಿಂದು. ಆಟ ಒಂದು ಕಾಲ್ ಮೇಲೆ ಕಾಲು ಹಾಕೊಂಡು ರಾಜ ನೆನ್ನೆ ಸಂಜೆ ನಿಲ್ಸಿದ ಗಾಡಿಗಳು ಹಂಗೆ ಇದಾವೆ. ರಾಕೇಶ್ ಮೇಲಿಂದಾನೆ ಬಂದ್ರು, ನನ್ನ ಗಾಡಿ ನಿಂತ್ಕೊಂಡು ಬಂದ್ರು. ಅಲ್ಲಿ ಮೇಲ್ಗಡೆ ದೊಡ್ಡ ಮರ ಇದೆ, ಅಪ್ಪಿ ತಪ್ಪಿ ಕೆಳಗೆ ಬಿತ್ತು. ಇಬ್ರು ಗಾಡಿ ನೋಡಿ ಏನ್ ಮಾಡಂಗಿಲ್ಲ, ಜಾಗ ಇಲ್ಲ ಬೇರೆ ಪಾರ್ಕಿಂಗ್. ಕೆಳಗಡೆ ಎಲ್ಲ ಲೈನ್ ನಿಂತವ್ರೆ. ಪ್ಯಾರಾಗ್ಲೈಡಿಂಗ್ ಆಫೀಸಿಗೆ ಬಂದ ರಾಕೇಶ್ ಬ್ರೋ ಕೈಗೆ ಫಾರ್ಮ್ ಕೊಟ್ಟವ್ರು. ಫಾರ್ಮ್ ಫಿಲ್ಅಪ್ ಮಾಡಿದವ್ರು ರಾಕೇಶ್ ಬ್ರೋ. ಒಬ್ರಿಗೆ 2500 ರೂಪಾಯಿ ಹೇಳಿದ್ರು. ಏನೋ ರಾಕೇಶ್ ಬ್ರೋ ಹಂಗೆ ಸ್ಟೂಡೆಂಟ್ ಅದು ಇದು ಅಂದ್ಬಿಟ್ಟು ಡೌ ಮಾಡಿಬಿಟ್ಟು ಲಾಸ್ಟ್ ಪ್ರೈಸು ಎಷ್ಟು ಬ್ರೋ 3700 ಮಾತಾಡ್ದು. ಎಲ್ಲ ಸೈನ್ ಹಾಕಿಕ್ಕೋ ರಾಕೇಶ್ ಬ್ರೋ. ಇವಾಗ ನನ್ನ ಫಾರ್ಮ್ ಫಿಲ್ಅಪ್ ಮಾಡ್ತವ್ರೆ. ಈಗ ವಾಪಸ್ ಫಾರ್ಮ್ ಫಿಲ್ ಮಾಡಬೇಕು. ಪ್ಯಾರಾಗ್ಲೈಡಿಂಗಲ್ಲಿ ನಮ್ಗೆ ಏನಾದರೂ ಆದರೆ ನಾವೇ ಜವಾಬ್ದಾರಿ ಅಂತ. ಅದಕ್ಕೊಂದು ಫಾರ್ಮು ಬಾಯ್ ನಂಬ್ಕೋಬೋದು. ಸಾರಥಿ ಫಾರ್ಮ್ ಎಲ್ಲ ಫಿಲ್ ಮಾಡಾಗಿದೆ. ನೆಕ್ಸ್ಟು ಇದರಿಂದ ಮೇಲ್ ಕರ್ಕೊಂಡು ಹೋಗ್ತಾರೆ. ಅವ್ರದ್ದೇ ಗೋಪ್ರೋನು ಇವ್ರದ್ದೇ ಇದೆ, ಬಟ್ ಆದರೆ ಇದರಿಂದ ಮೇಲ್ ಕರ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ಪ್ಯಾರಾಗ್ಲೈಡಿಂಗು ನೆಕ್ಸ್ಟ್ ಇಲ್ಲೇ ತಂದು ಅವ್ರು ನಮಗೆ ಬಿಡ್ತಾರೆ. ನಮ್ಮ ಗಾಡಿ ಇವರೆಲ್ಲ ನಮ್ಮ ಪೈಲಟ್ಗಳು. ಇವರೆಲ್ಲ ಪೈಲಟು. ಕೆಳಗಡೆ ಒಳಗಡೆ ಒಂದು 4-5 ಜನ ಕುಂತವ್ರು ಕೆಳಗಡೆ. ಯಾವಾಗ ಟಾಪಲ್ಲೇ ಇರಬೇಕು, ಟಾಪಲ್ಲೇ ಬಂದು ಕುತ್ಕೊಂಡಿದ್ದೀವಿ. ಮಸ್ತಾಗಿದೆ. ಮೇಲ್ಗಡೆ ಕುತ್ಕೊಂಬೋದಾಣ ಕೇಳಿದೆ. ಅಲ್ಲೇನೋ ಕ್ಯಾಮ್ರಾ ಇದೆ, ತಡೀರಿ ಅಲ್ಲಿ ಮುಂದೋಗಿ ಆದ್ಮೇಲೆ ಕುತ್ಕೊಳ್ಳಿ ಅಂತ ಹೇಳಿದ್ರು. ನಾನು ಗೋಪ್ರೋ ತಗ್ಲಾಕ್ಬಿಟ್ಟು ನಮಗೆ ಸೀದಾ ಗೋಪ್ರೋ ಅಲ್ಲಿ ವಿಡಿಯೋ ಮಾಡೋದು. ಈಗ ಇವ್ರು ಇನ್ಸ್ಟಾ 360 ಇಟ್ಕೊತಾರೆ, ನಾನು ಗೋಪ್ರೋ ಇಟ್ಕೊತೀನಿ. ನೋಡಿ ಗೈಸ್, ಗಾಡಿ ಹತ್ತಾದ್ಮೇಲೆ ಒಳ್ಳೆ ಬಾಂಬ್ ಹಾಕಿದ್ರು ಅಣ್ಣ. ಇಲ್ಲಿ ಕೂತಿರೋ ರೆಡ್ ಕಲರ್ ಟೀ ಶರ್ಟ್ ಅಂತ ಗೊತ್ತಾಗ ಪ್ಲೇನಾಗಿ ಹೋಗ್ಬೇಕಲ್ಲ, ಜಿಗ್ಜಾಗ್ ಹೋಗ್ಬೇಕು. ಜಿಗ್ಜಾಗ್ ಹೋಗೋದಾರೆ ಇನ್ನೊಂದು 500 ಎಕ್ಸ್ಟ್ರಾ ಹೊಡೀರಿ. ಪ್ಲೇನಾಗಿ ಹೋಗೋದಾರೆ ಏನು ಬೇಡ ಅಂತ ಕೊಟ್ಟಿರೋ ಗಾಸೆ ಸಾಕು ಅಂತ ತಿರ್ಸ್ತೀನಿ. ಅದೇನಾದ್ರು ತಿರ್ಸ್ಬಿಟ್ಟು 100-200 ಹೊಡೆದು ಏನಾದ್ರು ಲೆಕ್ಕಾಚಾರ ಮಾಡಿ ಹೋಗ್ತೀವಿ ಮೇಲೆ. हाँ, वर्ल्ड लेवल का साइड है बीर बिलिंग. अच्छा, वहाँ पे अपने बहुत फ्रेंड लोग हैं. पैराग्लाइडिंग स्कूल है, ठीक है. अभी तो बंद हो जाएगा ये. अगले महीने 15 को क्लोज है. क्लोज है? हाँ, सही टाइम पर है हम लोग. हाँ, फिर ये विंटर में खुलेगा. दादू जी नमस्ते. ರಾಕೇಶ್ ಬೈಲ್ ಬಂದ್ಬಿಟ್ಟು ಆಟ ಮಾಡ್ತಾರೆ ಏನಂತ. ಬಾಯ್ ಏನಂತ ಗೊತ್ತಾಗ್ರು, ಇಷ್ಟೇ ಹೈಟ್ ಅಂದೆ. ನಾ ಇಷ್ಟಿನ ಹಂಗೆ ಯಾರಿದ್ರೆ ಕೆಳಗಡೆ ಮಸ್ತಾಗಿ ಹೋಗ್ತೀನಿ. ಸ್ವಲ್ಪ ಹೈಟ್ ಬೇಕು ನಮ್ಮ ರೇಂಜ್ಗೆಲ್ಲ. ನನಗೆ ಸ್ಟಾರ್ಟ್ ಮಾಡ್ಕೊಂಡ್ರು. क्या नाम है? ಸಾರಥಿ. ये सब किलो के इनको टच नहीं करना. ओके भाई. ಫೋನ್ ನಂಬರ್ 888. ಇಬ್ಬರಿಂದ 1000 ತಗೊಂಡಿದ್ದಾರೆ. ಇದಕ್ಕೆ ಜಿಗ್ಜಾಗ್ ಅಂತ ಅಮೇಜಿಂಗ್ ಅಂತ ಅದು ಮಾಡ್ಬಿಡೋಣ. ಇಲ್ಲಿ ತನಕ ಬಂದಿದ್ದೀವಿ ಅಂತ मैंने बता दिया भैया को, ठीक है. ಚಲೋ ಟೀಕ್ ಹೈ. आओ. ರಾಕೇಶ್ ಫಸ್ಟ್ ಹೋಯ್ತೀನಿ ಅಂದರು. ಬೇಡ ಅಂದ್ಬಿಟ್ಟು ನನ್ನೇ ಕಲ್ಸೋರೆ. ನೀನು ಹೋಗಪ್ಪ ಸಾಕು, ಫಸ್ಟ್ ನೀನೇ ಇರಬೇಕು ಮುಂದೆ ಅಂದ್ಬಿಟ್ಟು ಎಲ್ಲ ರೆಡಿ. ನಮ್ಮದು ನಾರ್ತಾ ಇರೋದಷ್ಟೇ. ಮುಂದೆ ನೋಡಿ ಗೈಸ್, ಪಾತಾಲ ಹೆಂಗೈತೆ, ಒಳ್ಳೆ ವ್ಯೂ ಐತೆ.
ಕ್ಯಾಮ್ರಾ ತೊಗೊಂಡು ಫೋಟೋ ಹೊಡೆದ್ಬಿಟ್ಟು ಚೆನ್ನಾಗಿ ಒಂದೊಂದು ಫೋಟೋಗೆ 200 ರೂಪಾಯಿ ಕೊಡು ಅಂತ ಕೇಳ್ತಾವನೆ. ಒಟ್ಟಿನಲ್ಲಿ ಫೋಟೋಸ್ ಚೆನ್ನಾಗಿ ಹಿಡ್ದವನೆ. ಸರಿ ಆಯಿತು, ನಮ್ಮ ಅಣ್ಣ ಬರ್ತಾರೆ, ನಮ್ಮ ಅಣ್ಣನ ಹತ್ರ ಕೇಳ್ಬಿಟ್ಟು ಹೇಳ್ತೀನಿ. ಅವ್ರದ್ದು ಒಂದು ಸ್ವಲ್ಪ ಚೆನ್ನಾಗಿ ಫೋಟೋಸ್ ಇಟ್ಕೊಡು, ನೋಡೋಣ, ಇಬ್ಬರು ತೊಗೊತೀವಿ ಅಂತ ಹೇಳಿದ್ದೀವಿ. ಕಮ್ಮಿ ಮಾಡ್ಕೊ ಅಂತ ಮಾತಾಡಿದ್ದೀನಿ, ಏನು ಹೇಳ್ತಾನೋ ಗೊತ್ತಿಲ್ಲ. ರಾಕೇಶ್ ಬ್ರೋ ಬಂದು ಮಾತಾಡಬೇಕು ಅವನ ಹತ್ರ ಹಿಂದಿಲಿ. ರಾಕೇಶ್ ಬ್ರೋ ಸಣ್ಣಂಗೆ ಮಸ್ಕ ಹೊಡಿತಾರಲ್ಲ, ಅವ್ರಿಗೆ ಹೇಳ್ಕೊಂಡು ಕೊಡ್ಬೇಕು, ಮಸ್ಕ ಹೊಡಿಯೋದಲ್ಲ, ಸಖತ್ತಾಗಿ ಮಸ್ಕ ಹೊಡಿತಾರೆ. ಸ್ಟೂಡೆಂಟ್ ಗೀರೆಂಟ್ ಅಂದ್ಕೊಂಡು Nothing but the blood, nothing but the blood, Jesus. Nothing but the blood, nothing but the blood of Jesus. Nothing but the blood, nothing but the blood. ಪಕ್ಷಿ ಆದಂಗೆ ಆರ್ಬಿಟ್ಟು ಬಂದು ಹಾರಾಡ್ದಲ್ಲ ಬ್ರೋ. ಏನು ಹೇಳಕ್ಕೆ ಇಷ್ಟಪಡ್ತೀವಿ ಬ್ರೋ? ನಿದ್ದೆ ಬರ್ತಾ ಇದೆ. ನಿದ್ದೆ ನೀನು ಹಾರಾಡದೆ ಇಲ್ಲ, ಅಕ್ಕ ಒಬ್ಳು ವಾಮಿಟ್ ಮಾಡಿದ್ಲು, ನೀನು ನೋಡಬೇಕಿತ್ತು. ಯಾರೋ ವಾಮಿಟ್ ಮಾಡಿದ್ರಂತೆ, ವಾಮಿಟ್ ನೋಡ್ಕೊಂಡು ಖುಷಿ ಪಟ್ಟು ನೋಡಿ. ಇಲ್ಲ ಗೈಸ್, ಮಸ್ತಾಗಿದೆ ಎಕ್ಸ್ಪೀರಿಯೆನ್ಸ್, ಆರಾಮ್ ಕೊಡ್ಬೋದು. ಒಬ್ಬೊಬ್ರಿಗೆ 2.5 ಅಂದ, ನಾವು ಇಬ್ಬರಿಂದ ಸೇರಿ 3.5 ಅಂದೆ, ಆಮೇಲೆ 3,700 ಒಪ್ಕೊಂಡ. ಆಮೇಲೆ ಇಲ್ಲಿ ಬಂದು ಒಂದು 200 ರೂಪಾಯಿ ಫೋಟೋಸ್ ಬೇರೆ ಹಾಕಿದ್ರು ಟೋಪಿ. ನಾವು ಫೋಟೋಸ್ ಚೆನ್ನಾಗಿ ಹಿಡ್ದು ಕೊಡ್ಬೋದು ಅನ್ನೋದಕ್ಕಿಂತ ಬೇರೆ ದಾರಿ ಇಲ್ಲ, ಕೊಡಲೇಬೇಕು, ಫೋಟೋಸ್ ಬೇಕು ಅಂದರೆ. ಚೆನ್ನಾಗಿತ್ತು. ರಾಕೇಶ್ ಬ್ರೋ ಗೊತ್ತು ಸರಿಯಾಗಿ ಪಲ್ಟಿ ಹೊಡ್ತಾ ಇವ್ನಿಗೆ ಏನಾಯ್ತು ಗೊತ್ತಾ ಗಾಯ್ಸ್, ಇವನಿಗೆ ಏರು ಸಪೋರ್ಟ್ ಮಾಡಿಲ್ಲ ಅಂತೆ. ಅವ್ನು ಹೇಳ್ದ, ಅವಯ್ಯ ಅಣ್ಣ ಅವ್ನಿಗೆ ಏನು ಮಾಡ್ಸೇ ಇಲ್ಲ ಅಲ್ಲ, ಹಿಂಗೆ ಹೋದ ಹಿಂಗೆ ಕೆಳಗೋದಲ್ಲ ಅಂತ ಹೇಳಿದೆ. ಏರ್ ಸಪೋರ್ಟ್ ಮಾಡಿಲ್ಲ. ನಾನು ನೆಕ್ಸ್ಟ್ ಹಾಕ್ತೀನಿ ನೋಡಿ ವ್ಲಾಗ್, ಅದರೊಳಗಡೆ ಮಸ್ತಾಗಿದೆ. ಫುಲ್ಲು ಟಾಪಿಕ್ ಕರ್ಕೊಂಡೋಗಿ ಒಂದು ಸ್ವಲ್ಪ ಚೆನ್ನಾಗಿ ಮಾತಾಡೋ 100 ರೂಪಾಯಿ ಕೊಡ್ತೀನಿ ಅಂದರೆ ಫುಲ್ ಜಿಗ್ಜಾಗೆಲ್ಲ ಓಡಿಸ್ಬಿಟ್ಬಿಡ್ತಾರೆ. ಮಸ್ತಾಗಿದೆ ಮಾತ್ರ. ಒಂದ್ಸತಿ ಲೈಫ್ ಟೈಮಲ್ಲಿ ಮಾಡಿರಿ. ಲೈಫ್ ಟೈಮಲ್ಲಿ ಇನ್ನೊಂದ್ಸತಿ ನಾವೇ ಕಲಿತೆ ಆರೋದು ಹೋಗ್ಬೇಕು. ನೋಡಿ ಗಾಯ್ಸ್, ಈಗ ಪ್ಯಾರಾಗ್ಲೈಡಿಂಗ್ ಮುಗಿಸ್ಕೊಂಡು ಇಲ್ಲೆಲ್ಲ ಊಟ ಮಾಡೋಣ. ಇಲ್ಲಿ ಎಲ್ಲ ಯಾವ್ಯಾವುದೋ ಹೋಟ್ಲಿದೆ, ಮೋಮೋಸು ಇದು ಏನೇನೋ ಐತೆ. ನಮಗೆಲ್ಲೂ ಸೆಟ್ ಆಯ್ತಲ್ಲ. ಇಲ್ಲಿ ಯಾವ್ದೋ ಲೋಕಲಲ್ಲಿ ಬಂದಿದ್ದೀವಿ, ಏನೋ ರೈಸ್ ಕಾಣುತ್ತೋ ನಮ್ಮ ಸೈಡ್ ಥರ ರೈಸು, ಅದಕ್ಕೆ ನಿಲ್ಸ್ಕೊಂಡಿದ್ದೀವಿ. ನಮ್ಮ ಮಟನ್ ಇದೆ ಅಂತೆ 160, 2 ಏನೋ ಪಾರ್ಸಲ್ ಹೇಳಿದ್ದೀವಿ. ನೆಕ್ಸ್ಟ್ ಇಲ್ಲಿಂದ ಒಂದು ಸ್ವಲ್ಪ ಹಣ್ಣು ತೊಗೊಂಡು ರೂಮ್ಗೆ ಊಟ ಮಾಡ್ಕೊಂಡು ಶಿಸ್ತಾಗಿ ಅಲ್ಲಿಂದ ಇನ್ನೊಂದು ಸ್ವಲ್ಪ ಪ್ಲೇಸಸ್ ಇದೆ, ನೆಕ್ಸ್ಟ್ ಅಲ್ಲಿ ಹೋಗ್ತೀನಿ. ಅಲ್ಲಿ ಹಿಂದ್ಗಡೆ ಹುಡುಗಿಯರು ಹೋಗ್ತಾ ಇದ್ದಾರಲ್ಲ, ಅವ್ರಿಗೆ ತೋರಿಸೋಂಥ ಕ್ಯಾಮ್ರಾ ಸೀದಾ ಅವ್ರ ಹಿಂದ್ಗಡೆನೇ ತಿರ್ಸ್ತಾನೆ. ಏನು ಹೇಳೋದು ಹೇಳ್ರಿ ನೀವು? ಹಿಂಗೆ ಹೇಳಿದ್ರೆ ಹಿಂಗೆ ಹೇಳ್ತಾನೆ, ಇದೆಲ್ಲ ಹಾಕ್ತೀನಿ, ಕಟ್ ಮಾಡಿ ಅಂತ. ಅವನೊಬ್ಬ ಕನ್ನಡದಲ್ಲಿ ಅವನಲ್ಲ ಶಿಷ್ಯ, ಕಟ್ ಮಾಡು ಆ ಥರ ಏನು ಹಿಂಗೆ ಹಾಕ್ತೀನಿ. ರಾಕೇಶ್ ಬ್ರೋ ವಾರ್ ಮ್ಯೂಸಿಯಮ್ಗೆ ಬಂದಿದ್ದು. ರಾಕೇಶ್ ಬ್ರೋ ಅಲ್ಲೆಲ್ಲ ಕಲ್ಲಲ್ಲಿ ಏನೇನೋ ಹೆಸ್ರುಗಳೆಲ್ಲ ಬರ್ದು, ಎಷ್ಟೋ ಜನ ಆರ್ಮಿ ಸೋಲ್ಜರ್ಸ್ ಹೆಸರೆಲ್ಲ ಬರ್ದಿದ್ರು, ನೋಡ್ಕೊಂಡು ನಿಂತಿದ್ರು. ಏನು ಬ್ರೋ ನೀವು ಅಭಿಪ್ರಾಯ? ಒಳ್ಳೇದಾಗಲಿ, ನಮಗೂ ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಒಂದೇ ಮಾತಾಡೋದು ಅಷ್ಟೇ. ಇಲ್ಲಿ ಏನಿಲ್ಲ ಅಂತ ಅರ್ಥ. ಅಲ್ಲಿಗೆ ಎಲ್ಲ ವಾರ್ ನಡೆದಿರೋದ್ರ ಬಗ್ಗೆ ಬರ್ದಿಕ್ಕವ್ರೆ. ಯಾರ್ಯಾರು ಸೋಲ್ಜರ್ ಆರ್ಮಿ ಹೊಡಿದ್ದಿದ್ದೋ ಹೆಸರುಗಳೆಲ್ಲ ಕಲ್ಲಲ್ಲಿ ಕುಟ್ನೆ ಮಾಡಿ ಇಟ್ಟಿದ್ದಾರೆ. ಅದೇ ಅಲ್ಲ ಅವ್ರು ಇರೋದು, ಆರ್ಮಿಗಳ ಥರ ಹೋರಾಡ್ತೀವಿ ಅಂತ. ಅಮ್ಮಲ್ ಡುಮ್ಮಲ್ ಅಮ್ಕು ಡುಮ್ಕ ಅನ್ಕೊಂಡು ತಿರ್ಗಾಕಲ್ಲ, ಆಗಲ್ಲ ಇಲ್ಲಿ. ಸುಮ್ಮನೆ ನೋಡ್ಬೇಕಷ್ಟೇ. ಇನ್ಸ್ಟಾ ರೀಲ್ಸ್ ಮಾಡ್ತಾ ಕೂತಿದ್ದಾರೆ ಗೈಸ್. ನಾವೇನೋ ಅನ್ಕೊಂಡು ಬಂದ್ವಿ, ಬಟ್ ಆದರೆ ಓಕೆ ಬರ್ದಿದ್ದಾರೆ ಮಿಷನ್ಸ್ ಬಗ್ಗೆ ಎಲ್ಲ ಬರ್ದಿದ್ದಾರೆ. ಯಾವ ವೆಪನ್ಸ್ ಎಲ್ಲ ಯೂಸ್ ಮಾಡಿದ್ರು, ಯಾವ ಥರ ವೆಪನ್ಸು ಯಾವಾಗ ಬಂದಿತ್ತು, ಯಾವ ಟೈಮಲ್ಲಿ ಬಂದಿತ್ತು. ಲಾಸ್ಟ್ ಮಿಸೈಲ್ ಅಟ್ಯಾಕ್ ಆಗಿತ್ತು ನೋಡಿ ಗೈಸ್. ಇಲ್ಲಿರೋದು ಲಾಸ್ಟ್ ಮಿಸೈಲಲ್ಲಿ ಅಟ್ಯಾಕ್ ಆಗಿರೋದಕ್ಕೆ ಹಾಗೆ ಇಟ್ಟಿದ್ದಾರೆ, ರಾಕೇಶ್ ಬ್ರೋ ಬಂದು ನೋಡಲಿ ಅಂತ. ಅಲ್ಲ ಬ್ರೋ, ಏನೋ ಮಕ್ಳು ಆಡೋಕ್ಕೆ ಅಂತ ತಗೊಂಬಂದು ಬಿಟ್ಟಿದ್ದಾರೆ. ಇದೆಲ್ಲ ಐತೆ ಪಾರ್ಕ್. ಅಲ್ಲೊಂದು ಒಳಗಿತ್ತು, ಇನ್ನೂ ಬರಬೇಕು, ಒಂದು ರೌಂಡ್ ನೋಡಬೇಕು. ಅಲ್ಲಿ ಇಲ್ಲಿ ಛೋಟಾ ಭೀಮ್ದು, ಡೋರೆಮಾನ್ದು, ನವೀನ್ದು ಮಾರ್ಕೆಟ್ ಅಲ್ಲೆಲ್ಲ ಹೋಗಿದ್ದೆ, ಫೇಮಸ್ ಪ್ಲೇಸು. ಇಲ್ಲಿ ಬಂದ್ವಿ, ವಿಸಿಟ್ ಮಾಡಿದ್ವಿ ಅಷ್ಟೇ. ಹೊರಟ್ವಿ ನಾವು. ಏನು 20 ರೂಪೀಸ್ ಒಬ್ರಿಗೆ 20 ರೂಪೀಸ್ ತೊಗೊತಾರೆ. ಏನಿಲ್ಲ, ಜಸ್ಟ್ ಪಾರ್ಕ್ ಥರ ಇದೆ. ಮಿಷನ್ಸ್ ಏನೇನು ಮಾಡಿರೋದು ಅದೆಲ್ಲ ಮೆನ್ಷನ್ ಮಾಡಿ ಬರ್ತಿದ್ದಾರೆ ಅಷ್ಟೇ.
ಇಲ್ಲೊಬ್ಬ ಇದ್ದಾನೆ ನೋಡಿ ನಮ್ಮ ಫ್ರೆಂಡ್ ಇವ್ನು ಲಾಸ್ಟ್ ಟೈಮ್ ಅಂತೂ ಬರೋ ಸರಿ ಊಟ ಭೀಮ್ ಅಂತ ಲಡ್ಡು ತಿಂದು ಚುಟ್ಕಿ ಪಟಾಯಿಸ್ಕೊಂಡು ಹೋದ. ಚುಟ್ಕಿಯಲ್ಲಿ ಪಟಾಯಿಸೋಕ್ಕಾಗಿಲ್ಲ ಅವನ ಕೈಲಿ. ನೋಡಿ ಗೈಸ್, ಇದು ವಾರಲ್ಲಿ ರಿಟೈರ್ಮೆಂಟ್ ತೊಗೊಂಡಿರೋ ಫ್ಲೈಟ್. ಇದನ್ನು ಎಲ್ಲ ಪಿಲ್ಲರ್ ಹಾಕಿ ನಿಲ್ಲಿಸ್ಬಿಟ್ಟಿದ್ದಾರೆ ಎಲ್ಲ. ಅದು ಡೈಲಿ ಮಳೆ ಗಾಳಿ ಬಿಸಿಲು ಅಂತ ನೋಡ್ಕೊಂಡು ನಿಂತೈತೆ. ಎಲ್ಲ ಬುಲೆಟ್ ಗಿಲೆಟ್ ಎಲ್ಲ ಇದ್ದೈತೇನೋ, ಎಲ್ಲ ಬಿಚ್ಚಿಟ್ಬಿಟ್ಟವ್ರೆ. ಸಾರಿ. ನೋಡಿ ಗೈಸ್, ಯಾವುದೋ ದೇವಸ್ಥಾನ ಹತ್ರ ಬಂದಿದ್ದು. ಫುಲ್ಲು ಸ್ಕೂಲ್ ಹುಡುಗರೆಲ್ಲ ಬಂದ್ಬಿಟ್ಟವ್ರೆ. ಎಲ್ಲ ಟ್ರಿಪ್ ಕರ್ಕೊಂಬಿಟ್ಟವ್ರೆ ಸ್ಕೂಲ್ ಮಕ್ಳನ್ನೆಲ್ಲ. ಎಲ್ಲ ಚೆನ್ನಾಗವ್ರೆ, ಎಲ್ಲ ಚೆನ್ನಾಗವ್ರು ಗುರು. ಯಾವುದೋ ಒಂದು ಹುಡುಗಿ ಅಲ್ಲ. ಹೌದಾ? ಅವಳ ಒಂದು ಏನಂದ್ರು ಅಲ್ಲಿ ನೋಡಿ ಹಿಂಗಡೆ ಇವತ್ತು ಮನುಷ್ಯಕ್ಕೆ ಬಂದಿದ್ವಿ. ಯಾವುದೋ ಯುನಿಕ್ ಏನೇನೋ ಮಾಡಿಟ್ಟಿದ್ದಾರೆ. ಇವ್ರ ಕಲ್ಚರ್ ಅನಿಸುತ್ತೆ. ಹಿಂದಿಯಲ್ಲೂ ಅಲ್ಲ, ಯಾವುದೋ ನೇಪಾಳ ಲ್ಯಾಂಗ್ವೇಜಲ್ಲಿ ಬರ್ದಿದ್ದಾರೆ. ಕಲ್ಲೆಲ್ಲ ಜೋಡಿಸೋರು. ಏನಂತ ಅರ್ಥ ಆಗ್ತಿಲ್ಲ, ನನಗೂ ಅರ್ಥ ಆಗ್ತಿಲ್ಲ, ಇವನಿಗೂ ಅರ್ಥ ಆಗ್ತಿಲ್ಲ. ಸುಮ್ಮನೆ ನೋಡ್ತಾ ಇದೀವಿ. ನೋಡಿ ಇಟ್ಟಿರೋ ಕಲ್ಲು ಬೀಳಿಸ್ತಾನೆ. ನಿಂತ ಕಿತಾಬ್ ನಿಜ ಅವಾಗಿಂದ ಸೈಕ್ ಮಾಡ್ತಾನೆ ಸರಿಯಾಗಿ ಎಲ್ರಿಗೂ. ಜೋಡ್ಸಿದ್ರು, ಜೋಡ್ಸೋಕನ ಆಯ್ತಿಲ್ಲ, ಬೀಳ್ಸ್ಬೇಕು. ದಿನೇಶ್ ಬ್ರೋ ಖುಷಿ ಆಗ್ತಿದೆ ಇದೆಲ್ಲ ನೋಡಿದ್ರೆ. ಚೆನ್ನಾಗಿದೆ ಗೈಸ್. ಆದರೆ ಎಲ್ಲ ಬಿದ್ದಾಯ್ತು, ನಾನೇನು ಮಾಡಿಲ್ಲಪ್ಪ. ಇದೆಲ್ಲ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡ್ತಾ ಇದ್ದಿದ್ದು. ಬಂದು ಉಳ್ಳಾಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಏನು ಬ್ರಾ? ಉಳ್ಳಾಡ್ಸ್ತೀನಿ ಇರೋದೆಲ್ಲ ಬೀಳಿಸಿ ಹಾಳು ಮಾಡ್ತೀನಿ ಅರ್ಧಕ್ಕರ್ಧ. ಅದಕ್ಕೆ ಬೈದೆ, ಈಗ ಸುಮ್ಮನಾಗಿದ್ದಾನೆ. ಅಲ್ಲ ಪಾಪ ಕಲ್ಲೆಲ್ಲ ಇಷ್ಟುದ್ದ ಜೋಡಿಸಿದ್ರು. ಒಂದೊಂದೇ ನಂದೊಂದು ಇರಲಿ ಅಂತ ತೆಗೆದು ಮೇಲೆ ಇಟ್ಟಾಗಿರೋದು ಎಲ್ಲದೂ ಒಂದಲ್ಲ 3 ನೋಡಿ. ಇದೊಂದು ಮಸ್ತಾಗಿ ಒಂದೇನೋ ತಿರುಗ್ತಾ ಇದೆ. ಅದು ಇಲ್ಲ ಬ್ರೋ, ಅದು ನೀರು ಬೀಳ್ತಾ ಇತ್ತಲ್ಲ, ನೀರು ಬೀಳ್ತಾ ಇರೋದಕ್ಕೆ ತಿರ್ಗೋ ಥರ ಮಾಡಿಟ್ಟವ್ರು ಇಲ್ಲಿ ನೋಡಿ.